ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಶ್ರೇಣಿಗಳು ಬಗ್ಗೆ ಚರ್ಚೆ ಮಾಡೋಣ. ಇಂದಿನ ವಿಡಿಯೋದಲ್ಲಿ 12 ಭಾಗದಲ್ಲಿ ನಾವು ಶ್ರೇಣಿ ಅಂದರೆ ಏನು ಮತ್ತು ಅದರ ಸೂತ್ರ ಒಂದು ಮತ್ತು ಸಾಮಾನ್ಯ ರೂಪನ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಹೆಚ್ಚಿನ ಒಂದು ಸಮಸ್ಯೆಗಳನ್ನು ಚರ್ಚೆ ಮಾಡೋಣ. ಮೊದಲೇ ಲೆಕ್ಕ ಈ ರೀತಿ ಇದೆ. TN = n² + 4 ಮತ್ತು TN = 200 ಆದಾಗ ಈ ಒಂದು ಎನ್ನ ಬೆಲೆಯನ್ನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಅದ್ರ ಯಾವ ರೀತಿ ಮಾಡೋಕಪ್ಪ ಅಂದರೆ ಓಕೆ. ನೋಡಿರಿ, ನೇರವಾಗಿ ಕೊಟ್ಟಿದ್ದಾರೆ. ಜಸ್ಟ್ ಎನ್ನ ಬೆಲೆ ಅಷ್ಟೇ ಫೈಂಡ್ ಔಟ್ ಮಾಡಿ ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತಿದೆ TN = n² + 4. ಆಲ್ರೆಡಿ TN ಬೆಲೆ ಕೊಟ್ಟಿದ್ದಾರೆ. ಎಷ್ಟು ಅಂತವ್ರು 200 ಅಂತ. 200 ಬರ್ಕೊಳ್ಳೋಣ. n² n² + 4 ಅಂತ ಅರ್ಥ. ಯಾವುದನ್ನು ಕೇಳಿದ್ದಾರೆ ಆ ಬೆಲೆಯನ್ನು ಬಿಡೋಕೆ ನಾವು ಎನ್ ಬೆಲೆ ಕೇಳಿದ್ದಾರೆ. ಆದ್ದರಿಂದ ಎನ್ನನ್ನು ಬಿಟ್ಟು +4 ಲೆಫ್ಟ್ ಸೈಡ್ ಬಂದರೆ ಮೈನಸ್ ಆಗುತ್ತೆ. ಅದರಿಂದ 200 - 4 = n² ಆಗುತ್ತೆ. 200ರಲ್ಲಿ 4 ಹೋದರೆ ಎಷ್ಟಪ್ಪ? 196 = n² ಅಂತ. ನಿಮಗೆಲ್ಲ ಗೊತ್ತಿದೆ. ಈ ಒಂದು ಎನ್ ಬೆಲೆ ಬೇಕಾದ್ರೆ ಎನ್ ಜೊತೆಗೆ ಏನಪ್ಪ ಅಂದರೆ ಸ್ಕ್ವೇರ್ ಅಥವಾ ವರ್ಗ ಇದೆ. ಅದು ವರ್ಗ ತೆಗಿಬೇಕಾದ್ರೆ ಏನು ಮಾಡ್ಕೋಬೋದು? ನಾನು ವರ್ಗ ಎಡಕ್ಕೆ ಬಂದ್ರಪ್ಪ ವರ್ಗಮೂಲ ಆಗುತ್ತೆ. ಆದ್ದರಿಂದ √196 = n. ನಿಮಗೆಲ್ಲ ಗೊತ್ತಿದೆ 196ರ ವರ್ಗಮೂಲ ಎಷ್ಟು ಅಂದರೆ ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದರೆ 196 ಬರ್ತಂತ ಅರ್ಥ. ನಿಮಗೆಲ್ಲ ಗೊತ್ತಿದೆ 196ರ ವರ್ಗಮೂಲ ಎಷ್ಟಪ್ಪ ಅಂದರೆ 14. ಆದ್ದರಿಂದ n = 14 ಅಂತ ನಾವು ಹೇಳ್ಬೋದು. ನಿಮಗೆಲ್ಲ ವರ್ಗ ಸಂಖ್ಯೆಗಳು ಮತ್ತು ವರ್ಗಮೂಲಗಳು ಗೊತ್ತಿರಬೇಕು. ಈ ರೀತಿಯಾಗಿ ಏನಪ್ಪ ಅಂದ್ರೆ ಪ್ರಶ್ನೆಗಳು ಇರ್ತವೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಇದೆ ನೋಡ್ರಿ. 3, 4, 5, 6 ಆದಾಗ ಈ ಒಂದು ಶ್ರೇಣಿಯ 1000ನೇ ಪದವನ್ನು ಕಂಡುಹಿಡಿಯಿದ್ದಾರೆ. ಈ ರೀತಿ 3, 4, 5, 6 ಈ ರೀತಿ ಬರ್ತವೆ ಅಂತಲ್ಲ. ಇಂಥ ಪದಗಳನ್ನು ಎಷ್ಟು ಬರೋಕ್ಕೆ ನಾವು 1000 ಬರೆದಂಥ ನಂತರ ಆ 1000ನೇ ಪದನ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತಿದೆಯಾ, ಒಂದು ಶ್ರೇಣಿ ಅಂತ ಬಂದಾಗ ಆ ಒಂದು ಶ್ರೇಣಿಯ ಸಾಮಾನ್ಯ ರೂಪ ಏನಪ್ಪ ಅಂದ್ರೆ ಅಥವಾ ಒಂದು ಸಾಮಾನ್ಯ ಪದ ಏನಪ್ಪ ಅಂದ್ರೆ TN = a + n - 1 × d. ಇದು ಫಾರ್ಮುಲಾ ಇದು, ಓಕೆನಾ? ಅಂದರೆ ಈ ಒಂದು ಶ್ರೇಣಿಯ ಒಂದು ಸಾಮಾನ್ಯ ಪದ ಏನಪ್ಪ ಅಂದ್ರೆ a + n - 1 × d ಅಂತ ಅರ್ಥ. ನಾವು ಇದನ್ನು ಎರಡು ರೀತಿಯಲ್ಲಿ ಮಾಡ್ಬೋದು. ನಿಮಗೆಲ್ಲ ಗೊತ್ತಿದೆ, ಒಂದು ಶ್ರೇಣಿ ಅಂತ ಬಂದಾಗ ಎ ಅಂದರೆ ಅಂದರೆ ಏನಪ್ಪ ಯಾವಾಗಲೂ ಮೊದಲೇ ಪದ ಇರುತ್ತೆ. ಮೊದಲೇ ಪದನ ಯಾವಾಗಲೂ ಎ ಅಂತ ತೊಗೊತೀವಿ. ಎರಡನೇ ಪದನ ನಾನು A2 ತೊಗೊತೀನಿ. A2 ಅಂದರೆ ಇಟ್ ಮೀನ್ಸ್ ಏನಂತ ಅರ್ಥ? ಎನ ಜೊತೆಗೆ ಏನು ಸೇರಿಸ್ಬೇಕು ನಾನು +d ಅನ್ನು ಸೇರಿಸಿದಾಗ A2 ಸಿಗುತ್ತೆ, a + d. ಅದೇ ರೀತಿ A3 ಮೂರನೇ ಪದ ಬೇಕಾರಪ್ಪ ಅಂದರೆ a+ ಅಂದರೆ ಈ ಒಂದು ಎರಡನೇ ಪದಕ್ಕೆ ಏನಪ್ಪ ಅಂದ್ರೆ ನಾವು ನೋಡಿರಿ ಈ ಒಂದು ಮೂರನೇ ಪದ ನಾನು a + 2d ಅಂತ ಬರೆಯೋದು. ಅಂದರೆ ಒಂದು ಡಿನ ಬೆಲೆ ಏನಪ್ಪ ಅಂದ್ರೆ ಕಡಿಮೆ ಆಗುತ್ತೆ. ಅಂದರೆ ಇಲ್ಲಿ ಈಗ ಅದೇ ರೀತಿ ನಾನು a1000. ಈ ಒಂದು ಪದವನ್ನು ಯಾವ ರೀತಿ ಬರೆಯೋದು ನಾವು ನೀವು ಗೆಸ್ ಮಾಡ್ಬೋದಲ್ಲ. a + 1000 ಇದಿಲ್ಲ, ನಾವು ಏನು ಮಾಡೋದನ್ನು 999 d ಅಂತ ಬರೆಯೋದು. ನಾವು ಏನು ಬರೆಯೋದು? 999 d ಅಂತ ಬರೆಯೋದು 1000ನೇ ಪದ. ಹಾಗಾದ್ರೆ ಈಗ ನೋಡಿರಿ, ಎ ಪದ ಗೊತ್ತಾಯ್ತು. ಎ ಅಂದರೆ ಎಷ್ಟಪ್ಪ ಅಂದ್ರೆ ಇದರಲ್ಲಿ ಎ ಬೆಲೆ ಎಷ್ಟಿದೆ? ಇದರಲ್ಲಿ 3 ಕೊಡಿದ್ರೆ ಮೊದಲ ಪದ ಡಿ ಅಂದರೆ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆಯೋದು ಅಥವಾ A2 ಅಂತ ಕರೀತೀವಿ. ನೋಡಿರಿ, ಇಲ್ಲಿ A1 ಇದು, A2, A3 ಈ ರೀತಿ. ಅಥವಾ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದಾಗ ನಮ್ಗೆ ಏನು ಸಿಗುತ್ತಪ್ಪ ಅಂದರೆ ಈ ಒಂದು ಡಿ ಬೆಲೆ ಏನಪ್ಪ ಅಂದ್ರೆ ಸಿಗುತ್ತೆ ಅಂತ ಹೇಳ್ಬೋದು. ಅದರಿಂದ ಫಾರ್ ಎಕ್ಸಾಂಪಲ್ 4ರಲ್ಲಿ 3 ಹೋದ್ರಷ್ಟು 1 ಅಥವಾ 5ರಲ್ಲಿ 4 ಹೋದ್ರಷ್ಟು 1. ಈ ರೀತಿ ಏನಪ್ಪ ನಾವು ಮಾಡ್ತಾ ಹೋದಾಗ ಎನ ಬೆಲೆ ಸಿಗುತ್ತೆ 3 ಸಿಗುತ್ತೆ, ಡಿನ ಬೆಲೆ ಸಿಗುತ್ತೆ ನಮಗೆ 1 ಸಿಗುತ್ತೆ. ಈ ಹೆಂಗೆ ಕೇಳಿದ್ರೆ ಒಂದು 1000ನೇ ಪದ ಅಷ್ಟು ಕೇಳಿದ್ರಿ. ಅದರಿಂದ 1000 ಅಥವಾ AD ಅಥವಾ T1000 = a + 999 d ಫಾರ್ಮುಲಾ ಇದು. ಇವಾಗ ಏನು ಮಾಡ್ಕಪ್ಪ ಅಂದರೆ ನಾನು ಎ ಅಂದರೆ ಎಷ್ಟು? 3ಕ್ಕೆ 3 + 999
ಇಂಟು ಡಿ ಎ ಬೆಲೆ ಎಷ್ಟು ಒಂದಿದೆ, ಒಂದಕ್ಕೆ ಒಂದು ಓಕೆನಾ. 3ಕ್ಕೆ 3 ಪ್ಲಸ್ 999 ಅಂದರೆ 999 999 ಪ್ಲಸ್ 3 ಎಷ್ಟಾಗುತ್ತಪ್ಪ 1002 ಆಗುತ್ತೆ. ಎಷ್ಟು ಈಸಿ ನೋಡಿರಿ. ಅಂದರೆ ಎಷ್ಟನೇ ಪದ ಅಂತ ಹೇಳ್ತಾರೆ ಅಷ್ಟಲ್ಲಿ ಏನಪ್ಪ ಅಂದ್ರೆ ನಾವು ಆ ಒಂದು ಪದವನ್ನು ಕನ್ವರ್ಟ್ ಮಾಡ್ಕೋಬೇಕು. ಸೊ ಹಾಗಾದ್ರೆ ಇದನ್ನೇ ಒಂದು ವೇಳೆ 594ನೇ ಪದ ಅಂದರೆ ಎಷ್ಟು ಬರ್ತೀವಿ ನೋಡಿ. 594ನೇ ಪದ ಅಂದಾಗ ಎಷ್ಟು ಬರೋದು ಹೇಳ್ರಿ ನಾವು ಅದನ್ನೇ ಮತ್ತೆ ಬರ್ತೀವಪ್ಪ ಅಂದ್ರೆ ಎ ಪ್ಲಸ್ 593 ಡಿ ಅಂತ ಬರೀಬೋದು ಓಕೆನಾ. ಎಷ್ಟನೇ ಪದ ಕೇಳ್ತಾರೆ ಅಷ್ಟು ಒಂದು ಕಡಿಮೆ ಮಾಡಿ ಏನಪ್ಪ ಅಂದ್ರೆ ಅದಕ್ಕೆ ಡಿಯಿಂದ ಗುಣಿಸ್ಬೇಕು ಓಕೆನಾ. ಒಂದು ವೇಳೆ 800 ಕೇಳಿದ್ರೆ ಎ ಪ್ಲಸ್ 799 ಡಿ. ಸೊ ಈ ರೀತಿಯಾಗಿ ಏನಪ್ಪ ನಾವು ಅದನ್ನು ಈ ಒಂದು ಸಾಮಾನ್ಯ ಪದವನ್ನು ಏನಪ್ಪ ಅಂದ್ರೆ ಸರಳ ರೂಪದಲ್ಲಿ ಕೂಡ ಏನಪ್ಪ ಅಂದ್ರೆ ಬಿಡಿಸ್ಬೋದು. ನೆಕ್ಸ್ಟ್ ನೋಡಿರಿ 12, 19, 26 ಈ ಒಂದು ಶ್ರೇಣಿಯಲ್ಲಿ ಟಿ ಎನ್ ಬೆಲೆಯನ್ನು ಕಂಡುಹಿಡಿದರೆ ಮತ್ತು T15 ಕೇಳಿದ್ದಾರೆ ಓಕೆನಾ. ಟಿ ಎನ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಟಿ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ ಗೊತ್ತಿದೆ, ಇದು ಸಾಮಾನ್ಯ ಪದ. ಬಟ್ ಟಿ ಎನ್ ಮತ್ತೇನು ಕೇಳಿದ್ರಪ್ಪ ಅಂದರೆ ನಿಮಗೆ ಈ ಒಂದು ಶ್ರೇಣಿಯಲ್ಲಿ ಎ ಬೆಲೆ ಎಷ್ಟಿದೆಪ್ಪ ಅಂದ್ರೆ 12 ಇದೆ. ಈ ಡಿ ಬೆಲೆ ಎಷ್ಟಿದೆ ಇದರಲ್ಲಿ ನೀವು ಅಂದರೆ ಎರಡನೇ ಪದದಲ್ಲಿ ಅಥವಾ ಮೊದಲನೇ ಪದದಲ್ಲಿ ಅಥವಾ ಮುಂದಿನ ಪದದಲ್ಲಿ ಹಿಂದಿನ ಪದನ ಕಳಿಬೇಕು. 19 12 ಹೋದ್ರೆ ಎಷ್ಟಪ್ಪ ಅಂದ್ರೆ 7 ಓಕೆನಾ. 7 ಸಿಕ್ತು ನಿಮಗೆ. ಜಸ್ಟ್ ಟಿ ಎನ್ ಕೇಳಿದ್ರೆ ಅಷ್ಟೇ. ಟಿ ಎನ್ ಈಸ್ ಈಕ್ವಲ್ ಟು ಎ ಅಂದರೆ ಎಷ್ಟಿಲ್ಲಿ 12 ಪ್ಲಸ್ ಎನ್ ಗೊತ್ತಿಲ್ಲ ನಮಗೆ n-1 ಇಂಟು ಡಿ ಅಂದರೆ ಎಷ್ಟು 7 ಓಕೆನಾ. 12 ಓಕೆನಾ. ನೆಕ್ಸ್ಟ್ ಈ ಬ್ರಕೆಟ್ ಇದೆ ಗುಣಿಸ್ಬೇಕು. 7 ಗುಂಡ್ಲೆ n 7n ಮೈನಸ್ 7 1 7 ಓಕೆನಾ. ಇವಾಗ ನೋಡ್ರಿ ಇಲ್ಲಿ 12 ಇದೆ, ಇಲ್ಲಿ -7 ಇದೆ. 12ರಲ್ಲಿ 7 ಹೋದರೆ 5. ಸೊ ಅದರಿಂದ 5 ಪ್ಲಸ್ 7n. ಸೊ ಇದೇನು ಸಿಕ್ತು ನಿಮಗೆ ಒಂದು ಬೆಲೆ ಸಿಕ್ತು, ಟಿ ಎನ್ ಸಿಕ್ತು. ಈಗ T15 ಕೇಳಿದರೆ T15 ಅಂದರೆ ಎನ್ ಇದ್ದಲ್ಲಿ ಎಷ್ಟು ಹಾಕ್ಬೇಕು ನೀವು ಇದೇ ಬೆಲೆಗೆ. ಎನ್ ಇದ್ದಲ್ಲಿ ನೀವು ಕೇವಲ 15 ಹಾಕ್ಬೇಕು. ಈಗ 5 ಪ್ಲಸ್ 7ಕ್ಕೆ 7 ಎನ್ ಅಂದರೆ ಎಷ್ಟು ಇಲ್ಲಿ 15 ಕೇಳಿದರೆ ಇಂಟು 15 ಓಕೆನಾ. 5ಕ್ಕೆ 5 ಪ್ಲಸ್ ಓಕೆನಾ 15 ಒಳ್ಳೆ 105 ಓಕೆನಾ. 5 ಪ್ಲಸ್ 105 ಎಷ್ಟಾಗುತ್ತಪ್ಪ ಅಂದರೆ 120 ಎಷ್ಟಾಗುತ್ತಪ್ಪ 120. ಸೊ ಅದರಿಂದ T15 ಬೆಲೆ ಎಷ್ಟಾಗುತ್ತಪ್ಪ ಅಂದರೆ 120 ಅಂತ ನಾವು ಹೇಳ್ಬೋದು. ಸೊ ಈ ರೀತಿ ಏನಪ್ಪ ನಾವು ಈ ಒಂದು ಸಾಮಾನ್ಯ ಪದದಲ್ಲಿ ಹಾಕಿ ಏನಪ್ಪ ಅಂದರೆ ಆ ಬೆಲೆಯನ್ನು ಕಂಡುಹಿಡ್ಬೋದು. ನೆಕ್ಸ್ಟ್ ನೋಡಿರಿ ಓಕೆ ಇಷ್ಟೊತ್ತಾದರೂ ಅಂದರೆ ಇಲ್ಲಿವರೆಗೂ ನಾವು ಆ ಒಂದು ಪದಗಳ ಸಂಖ್ಯೆ ಅಥವಾ ಆ ಒಂದು ಟೋಟಲ್ ಪದಗಳನ್ನು ಕಂಡುಹಿಡಿದೆವು. ಆದರೆ ಈಗ ಎಷ್ಟು ಪದಗಳು ಸೇರಿ ಆ ಒಂದು ಕೊನೆಯ ಬೆಲೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಲ್ಲಿ 7 13 19 ಈ ರೀತಿ ಬರಿತಾ ಹೋದಂತೆಲ್ಲ ಲಾಸ್ಟಿಗೆ 151 ಬರುತ್ತೆ. 151 150 ಅನ್ನೋದೇ ಎಷ್ಟನೇ ಪದ ಅಂತ ಕಂಡುಹಿಡಿಯೋಣ ನಾವು ಓಕೆನಾ. ಸೊ ಅದರಿಂದ ಇಲ್ಲಿ ನಿಮಗೆಲ್ಲ ಗೊತ್ತಿದೆ. ಸೊ ಇದರಲ್ಲಿ ಮೊದಲನೇ ಪದ ಯಾವುದಾಗುತ್ತಪ್ಪ ಅಂದರೆ ಎ ಎಷ್ಟಾಗುತ್ತೆ 7 ಆಗುತ್ತೆ. ಡಿ ಎಷ್ಟಾಗುತ್ತೆ ಸಾಮಾನ್ಯ ಪದ 13ರಲ್ಲಿ 7 ಹೋದರೆ 6 ಆಗುತ್ತೆ. ಕೊನೆಯ ಪದ ಕೊಟ್ಬಿಟ್ರು ಅವರು ಎ ಎನ್ ಅಥವಾ ಟಿ ಎನ್ ಅಂತ. ಎಷ್ಟು ಈಸಿ ನೋಡಿರಿ. ಕೊನೆಯ ಪದ ಎಷ್ಟು 151. ಸೊ ಹಾಗಾದರೆ ಎನ್ ಪದಗಳ ಸಂಖ್ಯೆಯನ್ನು ಎನ್ ಬೆಲೆ ಕಂಡುಹಿಡಿ ನೀವು. ಸೊ ಎನ್ ಬೆಲೆಯನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋಕ್ಕಪ್ಪ ಅಂದ್ರೆ ನಾವು ನಿಮಗೆಲ್ಲ ಗೊತ್ತಿದೆ. ಈಗ ನಾವು ಇನ್ನೊಂದು 2 ಲೈನ್ ಮೆಥಡ್ ಮಾಡೋದ್ರಿಂದ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿದೆ. ಟಿ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ ಅಂತ ಗೊತ್ತಿದೆ. ಸೊ ಎ ಬೆಲೆ ಎಷ್ಟು 7 ಪ್ಲಸ್ ಎನ್ ಗೊತ್ತಿಲ್ಲ n-1 ಇಂಟು ಡಿ ಅಂದರೆ ಎಷ್ಟು 6 ಓಕೆನಾ. 7ಕ್ಕೆ 7 ಪ್ಲಸ್ 6 ಗುಂಡ್ಲೆ n 6n ಮೈನಸ್ 6 1 6 7ರಲ್ಲಿ 6 ಹೋದರೆ ಎಷ್ಟು 1 ಓಕೆನಾ. ಸೊ ಅದರಿಂದ 1 ಪ್ಲಸ್ 6 n ಆಗುತ್ತೆ. ಸೊ ಇವಾಗ ಏನು ಮಾಡ್ತೀನಪ್ಪ ನಾನು ಸೊ ಇಲ್ಲಿದೆ ನೋಡಿರಿ 151 ಇದೆಯಲ್ಲ ಟಿ ಎನ್. ಸೊ ಅದನ್ನು 151 ಅಂತ ಬರ್ತೀನಿ ನಾನು. ಸೊ ನನಗೆ ಎನ್ನ ಬೆಲೆ ಬೇಕು 151. ಇದು ಪ್ಲಸ್ ಇದೆ, ಇದು ಲೆಫ್ಟ್ ಸೈಡ್ ಬಂದರೆ 1 ಮೈನಸ್ ಆಗುತ್ತೆ. ಸೊ ಅದರಿಂದ 6 n ಆಗುತ್ತೆ. 151ರಲ್ಲಿ
1 ಹೋದರೆ 150 ಆಗುತ್ತೆ. ಸೊ 150 = 6n. ಓಕೆನಾ. ಈಗ ನನಗೆ ಎಣ್ಣೆ ಬೆಲೆ ಬೇಕಾಗಿರೋದ್ರಿಂದ 150/6 ಮಾಡ್ಬೇಕು. ಅವಾಗ ಏನಪ್ಪ ಎಣ್ಣೆ ಬೆಲೆ ಸಿಗುತ್ತೆ. ಸೊ ಇವಾಗ ಏನಪ್ಪ ನೀವು ನೇರವಾಗಿ ಏನಪ್ಪ ಅಂದರೆ ಸೊ ಇದನ್ನು ಕಟ್ತಾ ಹೊಡಿಬೋದು. ಸೊ ಇದನ್ನ ಕಟ್ತಾ ಹೊಡೆದ ನಂತರ ಏನಾಗುತ್ತಪ್ಪ ಅಂದರೆ 6 1 6 12 3 30 6 ಅಂದರೆ 25 ಅಂದರೆ 25 6 150 ಆಗುತ್ತೆ. ಅಂದರೆ 25ನೇ ಪದ ಎಷ್ಟಾಗುತ್ತಪ್ಪ ಅಂದರೆ 151 ಆಗುತ್ತೆ. ಸೊ 25ನೇ ಪದ ಎಷ್ಟಾಗುತ್ತಪ್ಪ ಅಂದರೆ 151 ಆಗುತ್ತೆ. ಸೊ 7 13 19 25 ಈ ರೀತಿ ಬರ್ತಾ ಹೋದಂತಲ್ಲ ಎಷ್ಟಪ್ಪ ಅಂದ್ರೆ 25ನೇ ಪದ ಏನಾಗುತ್ತಪ್ಪ ಅಂದ್ರೆ 151 ಆಗುತ್ತೆ. ಆದ್ದರಿಂದ ಆ ಒಂದು ಪದಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 25. ನೆಕ್ಸ್ಟ್ ನೋಡ್ರಿ 4ನೇ ಪದ. ಸೊ ನಮ್ಗೆ ಆಲ್ರೆಡಿ ಹೇಳಿದೆ, ನಾನು ಹಿಂದಿನ ಲೆಕ್ಕದಲ್ಲಿ 1000ನೇ ಪದ ಹೆಂಗೆ ಬರ್ಕೊಂಡ್ನಪ್ಪ ಅಂದ್ರೆ 1000ನೇ ಪದವನ್ನು A+999D ಅಂತ ಬರ್ಕೊಂಡೆ, ಹೌದಾ. ಸೊ ಈಗ ಅದೇ ರೀತಿ 4ನೇ ಪದವನ್ನು ನಾನು ಏನು ಬರ್ಕೋಬೋದು, A4 = A+3D ಅಂತ ಬರೀಬೋದಾ. ಓಕೆನಾ. ನೆಕ್ಸ್ಟ್ 10ನೇ ಪದ ಅಂದರೆ A+9D. ಅಂದರೆ ಈ ಒಂದು 10ನೇ ಪದ ಐತಲ್ಲ, 10ನೇ ಪದವು 12ಕ್ಕಿಂತ ಹೆಚ್ಚಾಗೈತೆ ಅಂತ. 4ನೇ ಪದವು 17 ಅಂತ, 10ನೇ ಪದ ಏನಪ್ಪ ಅಂದ್ರೆ 12ಕ್ಕಿಂತ ಹೆಚ್ಚು ಅಂತ ಹೇಳಿದ್ದಾರೆ. ಈ ಒಂದು ಲೆಕ್ಕವನ್ನು ಗಮನಿಸ್ರಿ. ಸೊ ಇಲ್ಲಿ 4ನೇ ಪದ 17 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 10ನೇ ಪದವು ಅಂದರೆ T10 ಏನಪ್ಪ ಅಂದರೆ 12ಕ್ಕಿಂತ 12ಕ್ಕಿಂತ ಹೆಚ್ಚಾಗಿದೆ ಅಂತ. ಆದರೆ ಎಷ್ಟು ಹೆಚ್ಚಾಗಿದೆ ಅಂತ ಕೊಟ್ಟಿಲ್ಲ ಅವರು. ಸೊ ಅದರಿಂದ ಕ್ವಶನ್ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಇದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದು ಎಷ್ಟು ಹೆಚ್ಚಾಗಿದೆ ಅಂತ ಬೇಕಾಗತ್ತೆ ನಮ್ಗೆ. ಸೊ ಎಷ್ಟು ಹೆಚ್ಚಾಗಿದೆ ಅಂತ ಗೊತ್ತಾದ್ರೆ ನಾವೇನಪ್ಪ ಈ ಒಂದು ಲೆಕ್ಕವನ್ನು ಬಿಡಿಸ್ಬೋದು. ಈಗ ಈ ಕ್ವಶನ್ ನಾನು ಟೈಪ್ ಮಾಡೋಕೆ ಏನೋ ಮಿಸ್ಟೇಕ್ ಮಾಡಿದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ಚರ್ಚೆ ಮಾಡೋಣ. ಓಕೆ, ಇಲ್ಲಿದೆ ನೋಡಿರಿ. A = 13, T15 = 55 ಆದರೆ ಡಿನ ಬೆಲೆ ಕೇಳಿದ್ರೆ ಏನ ಬೆಲೆ ಸಿಕ್ತು ನಿಮ್ಗೆ 13 ಅಂತ. ಓಕೆನಾ. ಏನ ಬೆಲೆ ಎಷ್ಟಪ್ಪ ಅಂದರೆ 13 ಅಂತೆ. T15 ಅದ್ರ ಬೆಲೆ ಎಷ್ಟಪ್ಪ ಅಂದರೆ 55 ಅಂತ. ಸೊ ಈಗ ಡಿನ ಬೆಲೆ, ಸೊ ನಿಮಗೆಲ್ಲ TN ಫಾರ್ಮುಲಾ ಗೊತ್ತು, A+n-1 × T15 ಅಂದರೆ n ಅಂದರೆ 15 ಅಂತ ಅರ್ಥ. ಎ ಬೆಲೆ ಎಷ್ಟು 13 ಕೊಟ್ಟಿದ್ದಾರೆ, ಪ್ಲಸ್ n ಅಂದರೆ 15 -1. ಡಿ ಬೆಲೆ ಅದೇ ಬೇಕು ನಮ್ಗೆ, ಅದನ್ನೇ ಯಾಕಂಡು ಹೇಳೋಣ. ಬಟ್ T15 ನೋಡಿರಿ, T15 ಎಷ್ಟು ಕೊಟ್ಟಿದ್ದಾರೆ 55 ಕೊಟ್ಟಿದ್ದಾರೆ. ಸೊ 55 = 13 ಪ್ಲಸ್ 15ರಲ್ಲಿ 1 ಹೋದರೆ ಎಷ್ಟು 14 ಡಿ. ಓಕೆನಾ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಡಿ ವ್ಯಾಲ್ಯೂ ಬೇಕು. ಸೊ ಡಿ ಜೊತೆಗೆ ಇದು 14 ಡಿ ಇದೆ, ಇದ್ರ ಜೊತೆಗೆ ಏನಪ್ಪ 13 ಇದೆ, ಅದನ್ನು ಈ ಕಡೆ ಲೆಫ್ಟ್ ಸೈಡ್ ತರ್ತೀನಿ. ಸೊ 55 - 13 ಮಾಡಿ = 14 ಡಿ ಇಡೋಣ. 55ರಲ್ಲಿ 13 ಹೋದರೆ ಎಷ್ಟಪ್ಪ ಅಂದರೆ 42 ಆಗುತ್ತೆ. ದಟ್ = 14 ಡಿ. ನಮ್ಮ ಡಿನ ಬೆಲೆ ಬೇಕು, ಅದರಿಂದ 42/14 ದಟ್ = ಡಿ. 14 1 14 42. ಓಕೆನಾ. ಅಂದರೆ ಡಿನ ಬೆಲೆ ಎಷ್ಟು ಸಿಕ್ತು ನಿಮ್ಗೆ 3 ಸಿಕ್ತು. ಈ ರೀತಿ ಏನಪ್ಪ ನಾವು ಬೆಲೆನ ಕಂಡುಹಿಡಬೋದು. ಓಕೆನಾ. ಸೊ ಅದರಿಂದ ಫಾರ್ಮುಲಾ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದಕ್ಕೆ ಶಾರ್ಟ್ಕಟ್ ಮೆಥಡ್ ಸಿಗೋಲ್ಲ. ನಾನು ನೇರವಾಗಿ ಏನಪ್ಪ ಅಂದರೆ ಈ ಒಂದು ಫಾರ್ಮುಲಾದಲ್ಲಿ ಏನಪ್ಪ ಅಂದರೆ ಬಿಡಿಸ್ಬೇಕಾಗತ್ತೆ ಅನಿವಾರ್ಯ. ಸೊ ಅದರಿಂದ ಫಾರ್ಮುಲಾ ಮಾತ್ರ ಏನಪ್ಪ ಅಂದರೆ ಕಂಪಲ್ಸರಿ ಏನಪ್ಪ ಅಂದರೆ ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್ ನೋಡೋಣ. ABC ಸಮಾಂತರ ಶ್ರೇಣಿಯಲ್ಲಿದ್ದರೆ B - A ಭಾಗಲೆ C - Bಯ ಬೆಲೆ. ಒಂದು ಅಬ್ಸರ್ವ್ ಮಾಡಿ ಈ ಒಂದು ಲೆಕ್ಕದಲ್ಲಿ. ಸೊ B - A ಭಾಗಲೆ C - B. ಸೊ ನಿಮಗೆಲ್ಲ ಗೊತ್ತಿದೆ B - A ಅನ್ನೋದ್ರಿಂದ ಏನಪ್ಪ ಅಂದ್ರೆ ಅದೊಂದು ವ್ಯತ್ಯಾಸ. ಸೊ ಈಗ ನೋಡಿರಿ, ಇದು ಮೊದಲನೇ ಪದ A, ಎರಡನೇ ಪದ B, ಮೂರನೇ ಪದ C. ಸೊ B - A ಅಂದರೆ ಮೊದಲನೇ ಪದದಿಂದ ಹಿಂದಿನ ಪದನ ಕಳೆದಾರೆ, ಅಥವಾ ಮುಂದಿನ ಪದದಿಂದ ಹಿಂದಿನ ಪದ. ಸೊ ನಿಮಗೆಲ್ಲ ಗೊತ್ತಿದೆ, ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆದಾಗ ಯಾವುದ್ರ ಬೆಲೆ ಸಿಗುತ್ತೆ ನಮ್ಗೆ, ಅದು
ಸಾಮಾನ್ಯ ವ್ಯತ್ಯಾಸ ಅಥವಾ ಡಿ ಸಿಗುತ್ತೆ. ಓಕೆನಾ. ಸೊ ಬಿ ಮೈನಸ್ ಸಿ ಅಂದರೆ ಏನಂತ ಅರ್ಥ, ಡಿ ಅಂತ ಅರ್ಥ. ಬಾಗಲೇ ವಾಪಸ್ ಬರೋಣ. ಸಿ ಮೈನಸ್ ಸಿ ನೋಡಿರಿ, ಎ ಬಿ ಸಿ ಅಂತಿದೆ. ಈಗ ಸಿ ಮೈನಸ್ ಸಿ, ಈ ಮುಂದಿನ ಪದದಿಂದ ನಾನು ಹಿಂದಿನ ಪದ ಯಾವುದು, ಬಿ ಕಳೆದಿ ನಾನು. ಸೊ ಮುಂದಿನ ಪದ ಸಿ, ಹಿಂದಿನ ಪದ ಬಿ, ಸಿ ಮೈನಸ್ ಬಿ. ಸೊ ಇದೊಂದೇನಿದು ಸಾಮಾನ್ಯ ವ್ಯತ್ಯಾಸ. ನಾವು ಏನಪ್ಪ ಅಂದ್ರೆ ಆ ಒಂದು ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಅಂತ ಕಂಡಿಡ್ದಿಲ್ಲ. ಆದ್ದರಿಂದ ಸಿ ಮೈನಸ್ ಬಿ ಅಂದರೆ ಏನಂತ ಅರ್ಥ, ಅದು ಡಿ ಅಂತ ಅರ್ಥ. ಓಕೆನಾ. ಬಿ ಮೈನಸ್ ಸಿ ಅಂದರೆ ಡಿ ಅಂತ ಅರ್ಥ, ಸಿ ಮೈನಸ್ ಬಿ ಅಂದರೆ ಏನಂತ ಅರ್ಥ, ಡಿ ಅಂತ ಅರ್ಥ. ಆದ್ದರಿಂದ ಸೊ ಇದು ಕೂಡ ಏನಪ್ಪ ಅಂದರೆ ಡಿ ಆಗುತ್ತೆ, ಡಿ. ಆದ್ದರಿಂದ ಈ ಡಿ ಕ್ಯಾನ್ಸಲ್ ಏನಪ್ಪ ಅಂದ್ರೆ ಇದ್ರ ಬೆಲೆ ಎಷ್ಟಪ್ಪ ಅಂದ್ರೆ 1. ಸೊ ಈ ರೀತಿ ಏನಪ್ಪ ಅಂದ್ರೆ ಬರ್ಬೋದು ಎಕ್ಸಾಮಲ್ಲಿ. ಎಷ್ಟು ಈಸಿ ಇದೆ ನೋಡಿರಿ. ನಾವು ವ್ಯತ್ಯಾಸ ಮಾಡಿದ್ರಿ ಇಲ್ಲ ಅಷ್ಟೇ, ಏನು ಮಾಡಿದ್ರಿ, ವ್ಯತ್ಯಾಸ ಮಾಡಿದ್ರಿ. ಸೊ ಅದರಿಂದ ಏನಪ್ಪ ಅಂದ್ರೆ ಬಿ ಮೈನಸ್ ಎ ಬರಲ್ಲ, ಸಿ ಮೈನಸ್ ಬಿ ಅಂದರೆ ಡಿ ಅಂತ ಅರ್ಥ. ಅದರಿಂದ ಡಿ ಕ್ಯಾನ್ಸಲ್ ಅದು ಏನಪ್ಪ ಅಂದ್ರೆ 1 ಉಳಿತೆ. ಸೊ ಅದರಿಂದ ಇದ್ರ ಬೆಲೆ ಎಷ್ಟಪ್ಪ ಅಂದ್ರೆ 1. ನೆಕ್ಸ್ಟ್ ನೋಡೋಣ. ಒಬ್ಬ ವ್ಯಕ್ತಿಯು ಗುಡಿಗೆ ಹೋಗ್ತಾನಂತ. ಅವನು ಮೊದಲೇ ಗುಡಿಗೆ ಏನಪ್ಪ 2 ಹೂವನ್ನು, ಎರಡನೇ ಗುಡಿಗೆ 5 ಹೂವು, ಮೂರನೇ ಗುಡಿಗೆ 8 ಹೂಗಳನ್ನು ಅರ್ಪಿಸುತ್ತಾನೆ. ಸೊ ಇದೇ ರೀತಿ ಮುಂದುವರೆದರೆ ಅವನು 11ನೇ ಗುಡಿಗೆ ಎಷ್ಟು ಹೂಗಳನ್ನು ಅರ್ಪಿಸುತ್ತಾನೆ. ಸೊ ಮೊದಲೇ ಟೆಂಪಲ್ T1 ಅಂತ ಇಡೋಣ, ಅದಕ್ಕೆ ಎಷ್ಟಪ್ಪ 2 ಹೂವು ಅಂತ. ಎರಡನೇ ಟೆಂಪಲ್ ಎಷ್ಟಪ್ಪ ಅಂದ್ರೆ 5 ಹೂವು ಅಂತ. ಹಂಗತೆ ಮೂರನೇ ಟೆಂಪಲ್ ಎಷ್ಟಪ್ಪ 8. ಹಂಗತೆ ಇಡ್ತೀನಪ್ಪ T11. 11ನೇ ಟೆಂಪಲ್ಗೆ ಏನಪ್ಪ ಅಂದ್ರೆ ಎಷ್ಟು ಹೂಗಳನ್ನು ಇಡ್ಬೋದು ಅಂತ ಕೇಳಿದ್ರು. ಸೊ ನಿಮ್ಗೊಂದು ಇಲ್ಲೊಂದು ಶ್ರೇಣಿ ಸಿಗುತ್ತೆ ನಿಮ್ಗೊಂದು. ಸೊ ಅದು ಏನು ಸಿಗುತ್ತಪ್ಪ ಅಂದ್ರೆ ನೋಡಿರಿ, ಮೊದಲೇದು 2, ಓಕೆನಾ. ಎರಡನೇ ಗುಡಿಗೆ 5, ಮೂರನೇ ಗುಡಿಗೆ ಎಷ್ಟಪ್ಪ ಅಂದ್ರೆ 8. ಸೊ ಹಿಂಗೈತಿ ಏನಪ್ಪ ಅಂದ್ರೆ 11 ಗುಡಿಗೆ ಅಂತ. ಎಷ್ಟಪ್ಪ ಅಂದ್ರೆ 11 ಗುಡಿಗೆ ಇಡ್ತಾ ಹೋದರೆ ಎಷ್ಟಾಗುತ್ತೆ ಅಂತ ಕೇಳಿದ್ರು. ಸೊ ನಿಮಗೆಲ್ಲ ಗೊತ್ತೈತಿ ಎ ಬೆಲೆ ಎಷ್ಟಿದ್ರಲ್ಲಿ 2, ಡಿ ಎಷ್ಟಾಗುತ್ತೆ ಅಂದರೆ ಮುಂದಿನ ಪದದಿಂದ ಹಿಂದಿನ ಪದ ಕಳಿಬೇಕು. ಮುಂದಿನ ಪದ 5, 5ರಲ್ಲಿ 2 ಹೋದರೆ 3. ಸೊ ಅದೇ ರೀತಿ 11ನೇ ಪದ ಅಂದರೆ ಇಟ್ ಮೀನ್ಸ್ ಎನ್ ಅಂದರೆ 11ನೇ ಗುಡಿಯಲ್ಲಿ ಎಷ್ಟು ಅಂತ ಅರ್ಥ. ಸೊ ನಾ ಏನು ಮಾಡೋಕ್ಕಪ್ಪ ಅಂದ್ರೆ ಓಕೆ ಟಿ ಇಲ್ಲ 11 ಕೊಟ್ಟಿದ್ದಾರೆ. ಏನಪ್ಪ ಎನ್ ಬೆಲೆ 11ನೇ ಗುಡಿ ಅಂತ ಹೇಳಿದ್ರಲ್ಲ. ಸೊ ಎನ್ ಕೂಡ 11 ಆಗುತ್ತೆ. ಸೊ ನಾವಾಗೇನಪ್ಪ ಅಂದ್ರೆ ಎ ಎನ್ ಅಥವಾ ಟಿ ಎನ್ ಕೊಟ್ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆನಾ. ಎ ಅಂದರೆ ಎಷ್ಟು 2 ಪ್ಲಸ್ ಎನ್ ಅಂದರೆ 10 ಅನ್ನೋ 11ನೇ ಗುಡಿ ಅಂದರೆ 11 ಆಗುತ್ತೆ, ಮೈನಸ್ 1 ಇಂಟು ಡಿ ಅಂದರೆ ಎಷ್ಟು ವ್ಯತ್ಯಾಸ 3 ಐತಿ. ಓಕೆನಾ. ಸೊ 2ಕ್ಕೆ 2 ಪ್ಲಸ್ 11ರಲ್ಲಿ 1 ಅಂದರೆ 10 ಬ್ರಾಕೆಟ್ 3ಕ್ಕೆ 3, 2ಕ್ಕೆ 2 ಪ್ಲಸ್ 10 3ಲೆ 30, 30 ಪ್ಲಸ್ 2 32. ಅಂದರೆ 11ನೇ ಗುಡಿಗೆ ಅವ್ರು ಎಷ್ಟು ಹೂಗಳನ್ನ ಇಡ್ತಾರಪ್ಪ ಅಂದ್ರೆ 32 ಹೂಗಳನ್ನು ಇಡ್ತಾ ಹೋಗ್ತಾರೆ ಅಂತ ಅರ್ಥ. ಸೊ ಇದಕ್ಕಿಂತ ಬೆಸ್ಟ್ ಇನ್ನೊಂದು ಮೆಥಡ್ ಹೇಳಿದೆ ನಾನು. ಇದು ಫಾರ್ಮುಲಾಕ್ಕೆ ಈ ರೀತಿ ಮಾಡೋದು. ಸೊ ಇನ್ನೊಂದು ರೀತಿ ಯಾವುದಪ್ಪ ಅಂದ್ರೆ ನಿಮ್ಗೆ ಗೊತ್ತಿದ್ದು 11ನೇ ಪದ. ಸೊ 11ನೇ ಪದ ಅಂದರೆ ಇಟ್ ಮೀನ್ಸ್ ಎ 11 ಯಾವ ರೀತಿ ಬರೆಯೋದು ನಾವು, ಎ ಪ್ಲಸ್ 10 ಡಿ ಅಂತ ಬರೆಯಬೋದಾ, ಹೌದಾ. ಎ ಅಂದರೆ ಅವ್ನು ಮೊದಲೇ ಗುಡಿಗೆ ಎಷ್ಟು ಇಡ್ತಾನವ 2 ಇಡ್ತಾನೆ, 2ಕ್ಕೆ 2 ಪ್ಲಸ್ 10ಕ್ಕೆ 10. ವ್ಯತ್ಯಾಸ ಎಷ್ಟು ಬಂತದ್ದು ಅಂದರೆ 5ರಲ್ಲಿ 2 ಹೋದರೆ ಅಥವಾ 8ರಲ್ಲಿ 5 ಹೋದರೆ 3 ಅಂತ ಅರ್ಥ, ಗುಂಡ್ಲೆ 3. ಇದು 2 ಲೈನ್ ಮೆಥಡ್ ನೋಡಿರಿ, ಎಷ್ಟು ಭಾಳ ಸಿಂಪಲ್. 2ಕ್ಕೆ 2 ಪ್ಲಸ್ 13ಲೆ 30. ಓಕೆನಾ, 32. ಸೊ ಈ ರೀತಿ ಸೂತ್ರದಲ್ಲಿ ಆ ರೀತಿ ಏನಾಗಿ ಮಾಡ್ಬೋದು. ಅಥವಾ 11ನೇ ಪದ ಅಂದರೆ ಯಾವ ರೀತಿ ಬರ್ಕೊತಪ್ಪ ಅಂದ್ರೆ ನಾವು ಎ ಪ್ಲಸ್ 10 ಡಿ ಅಂತ ಬರ್ತೀವಿ. ಎ ಬೆಲೆ ಅಂದರೆ ಮೊದಲೇ ಪದ ಎ 2 ಅಂತ ಅರ್ಥ. ವ್ಯತ್ಯಾಸ ಎಷ್ಟು ಅಂದ್ರೆ 3 ಸಿಗುತ್ತೆ. ಸೊ ಅದನ್ನು ಇದರಲ್ಲಿ ಹಾಕಿದಾಗ ಏನಪ್ಪ ಅಂದ್ರೆ 32 ಅಂತ. ಎರಡೂ ಉತ್ತರಗಳೇನಪ್ಪ ಅಂದ್ರೆ ಒಂದೇ ರೀತಿಯಾಗಿ ಇರ್ತಾವೆ. ನೆಕ್ಸ್ಟ್ ನೋಡೋಣ. ಎಸ್ಸಿಲ್ ಒಂದು ಕೊಡಿದ ನೋಡ್ರಿ. ಒಂದು ತ್ರಿಕೋನದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದು ಅತಿ ಚಿಕ್ಕ ಕೋನ 50 ಡಿಗ್ರಿ ಆದರೆ ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ. ಸೊ ನಿಮಗೆಲ್ಲ ಗೊತ್ತಿದೆ ಒಂದು ಶ್ರೇಣಿಯ ಸಾಮಾನ್ಯ ರೂಪ ಏನಪ್ಪ ಅಂದ್ರೆ ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಸೊ ಈ ರೀತಿ ಇರ್ತೈತೆ. ಓಕೆನಾ. ಸೊ ಅದೇ ರೀತಿ ಏನಪ್ಪ ಅಂದ್ರೆ ಆ ಒಂದು ಶ್ರೇಣಿ ಸಮಾಂತರ ಶ್ರೇಣಿಯಲ್ಲಿ ಐತೆ ಅಂತ ಯಾವುದಪ್ಪ ಅಂದ್ರೆ ಒಂದು ತ್ರಿಭುಜದ ಒಳಕೋನಗಳು. ಸೊ ಅದರ ಅತಿ ಚಿಕ್ಕ ಕೋನ ನಾವು 3
ಕೋನಗಳು ಯಾವಪ್ಪ ಅಂದ್ರೆ ಮೊದಲೇ ಕೋನ ಎ ಅಂತ ತೊಗೊತೀನಿ ನಾನು. ಎ ಅಂದರೆ ಏನಪ್ಪ ಅಂದ್ರೆ ಎ ಪ್ಲಸ್ ಡಿ ಎ ಪ್ಲಸ್ 2D. ಸೊ ಇವುಗಳು ಸಮಾಂತರ ಶ್ರೇಣಿಯ 3 ಕೋನಗಳು ಅಂತ ಅರ್ಥ. ಓಕೆನಾ, ಅಥವಾ ತ್ರಿಕೋನದ 3 ಕೋನಗಳು, ತ್ರಿಭುಜದ 3 ಕೋನಗಳು. ಸೊ ಇವೇನಪ್ಪ ಅಂದ್ರೆ ಶ್ರೇಣಿಯಲ್ಲಿ ಅದಾವಂತ. ಇದರಲ್ಲಿ ಅತಿ ಚಿಕ್ಕ ಕೋನ, ಇದರಲ್ಲಿ ಅತಿ ಚಿಕ್ಕದು ಯಾವುದಾಗತ್ತಪ್ಪ ಅಂದರೆ ಈ ಆಗತ್ತೆ ಅಂದರೆ ಅದು 50 ಡಿಗ್ರಿ ಅಂತ. ಸೊ ನಾ ಏನು ಮಾಡ್ದಪ್ಪ ಅಂದ್ರೆ 50 ಪ್ಲಸ್ ಓಕೆನಾ ಎ ಆಯಿತು. ಎ ಪ್ಲಸ್ ಡಿ ಅಂದರೆ 50 ಪ್ಲಸ್ ಡಿ. ಓಕೆನಾ, ಅಗೇನ್ 50 ಪ್ಲಸ್ 2D ದಟ್ ಈಸ್ ಈಕ್ವಲ್ ಟು ಒಂದು ತ್ರಿಭುಜದ ಒಟ್ಟು ಒಳಕೋನ ಎಷ್ಟಿರುತ್ತೆ 180 ಡಿಗ್ರಿ. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ನಾನು ಈಗ ನೋಡಿರಿ 50 50 50 ಎಷ್ಟಾಯ್ತು 150 ಆಯ್ತು. 150 ಪ್ಲಸ್ ಡಿ ನೋಡಿರಿ 1D ಪ್ಲಸ್ 2D ಕೂಡಿಸಿದ್ರೆ ಎಷ್ಟಾಯ್ತು 3D ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 180. ನನಗೆ ನೆಕ್ಸ್ಟ್ ನೋಡಿರಿ ಡಿ 3D ಈಸ್ ಈಕ್ವಲ್ ಟು 180 ಮೈನಸ್ 150. 3D ಈಸ್ ಈಕ್ವಲ್ ಟು 180ರಲ್ಲಿ 150 ಹೋದರೆ 30 ಆಗುತ್ತಲ್ಲ. ಓಕೆ 30. ಡಿ ಈಸ್ ಈಕ್ವಲ್ ಟು 30 ಭಾಗಲೆ 3 1 3 ಡಿ ಈಸ್ ಈಕ್ವಲ್ ಟು ಎಷ್ಟು ಸಿಗುತ್ತೆ ನಿಮ್ಗೆ 10 ಡಿಗ್ರಿ ಸಿಕ್ತು. ಡಿ ಬೆಲೆ ಎಷ್ಟು ಸಿಕ್ತು ನಿಮ್ಗೆ 10 ಡಿಗ್ರಿ ಸಿಗುತ್ತೆ ಇಲ್ಲಿ. ಸೊ ಇವಾಗ ಮೊದಲನೇ ಪದ ಎ 50 ಡಿಗ್ರಿ ಆಯಿತು. ಇವಾಗ ಎರಡನೇ ಪದ ಏನು ಎ ಪ್ಲಸ್ ಡಿ ಇದೆ. ಎ ಬೆಲೆ ಎಷ್ಟು 50 ಡಿ ಬೆಲೆ ಎಷ್ಟು 10. 50 ಪ್ಲಸ್ 10 ಎಷ್ಟಾಗುತ್ತೆ 60 ಡಿಗ್ರಿ ಇರುತ್ತೆ. ಮೊದಲನೇ ಪದ 50 ಡಿಗ್ರಿ ಆಯಿತು. ಎರಡನೇ ಪದ ಯಾವುದಪ್ಪ ಎ ಪ್ಲಸ್ ಡಿ ಅಂದರೆ 50 ಪ್ಲಸ್ 10 ಅಂದರೆ 60 ಡಿಗ್ರಿ ಆಗುತ್ತೆ. ಮೂರನೇ ಪದ ಎ ಪ್ಲಸ್ 2D 2 ಅಂದರೆ 50. 2D ಅಂದರೆ 2ರಿಂದ ಈ ಒಂದು 10 ಗುಣಿಸ್ಬೇಕು. 2 ಹತ್ತಲಿ 20. 50 ಪ್ಲಸ್ 20 70 ಅಂದರೆ 70 ಡಿಗ್ರಿ. ಸೊ ಈ ರೀತಿ ಏನಪ್ಪ ಅಂದ್ರೆ ಆ ಒಂದು ತ್ರಿಭುಜದ 3 ಕೋನಗಳು ಯಾವಪ್ಪ ಅಂದ್ರೆ 50 ಡಿಗ್ರಿ 60 ಡಿಗ್ರಿ 70 ಡಿಗ್ರಿ ಅಂತ ನಾವೇನಪ್ಪ ಅಂದ್ರೆ ಈ ರೀತಿಯಾಗಿ ಹೇಳ್ಬೋದು. ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಈ ಒಂದು ಶ್ರೇಣಿಯ ಮೊತ್ತವನ್ನು ಯಾವ ರೀತಿ ಕಂಡುಹಿಡಬೇಕಂತ, ಅಂದರೆ ಶ್ರೇಣಿಯಲ್ಲಿ ಪದಗಳನ್ನು ಕೊಟ್ಟಾಗ ಮೊತ್ತವನ್ನು ಮತ್ತು ಅದರಲ್ಲಿ ಸಮಾಂತರ ಮಾಧ್ಯ ನೆಕ್ಸ್ಟ್ ಗುಣೋತ್ತರ ಶ್ರೇಣಿ ಬರುತ್ತೆ. ಸೊ ಅದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮಸ್ಕಾರಗಳು.